ಕಳಸ ಗ್ರಾಮ ಪಂಚಾಯತಿಯಿಂದ ಕಳೆದ 5 ವರ್ಷಕ್ಕೆ ಕಾಫಿ ಕ್ಯೂರಿಂಗಿಗೆ 2024ನೇ ಇಸ್ವಿ ಅಕ್ಟೋಬರ್ 31ರವರೆಗೂ ಅವರಿಗೆ ಲೀಸ್ ಕೊಟ್ಟಿದ್ದು. ಕಾಫಿ ಕ್ಯೂರಿಂಗ್ ಅದು ನೆಲಬಾಡಿಗೆ ಅಂತ ಕೊಟ್ಟಿದ್ದು. ನೆಲಬಾಡಿಗೆ ಅಂತ ಅವರಲ್ಲಿ ಕಾಫಿ ಕ್ಯೂರಿಂಗ್ ನಡೆಸ್ತಾ ಇತ್ತು. ಅದಾದಮೇಲೆ ಅಲ್ಲಿಗೆ 24 ಅಕ್ಟೋಬರ್ 31ಕ್ಕೆ ಇದಾದ್ಮೇಲೆ ಅವ್ರಿಗೆ ನೋಟಿಸು ಡಿಸೆಂಬರ್ 5ನೇ ತಾರೀಕು 1 ತಿಂಗಳು ಬಿಟ್ಟು ಡಿಸೆಂಬರ್ 5, 2024ರಂದು 1 ತಿಂಗಳು ಬಿಟ್ಟು 1 ತಿಂಗಳು ಒಳಗಡೆ ಇವರು ಕ್ಯೂರಿಂಗ್ ಅವ್ರು ಏನಿದೆ ಅವ್ರ ಸಾಮಾನನ್ನು ಖಾಲಿ ಮಾಡಿ ಖಾಲಿ ಮಾಡಿ ನಮ್ಮ ಪಂಚಾಯತಿ ಗ್ರಾಮ ಪಂಚಾಯತಿಗೆ ಜಾಗವನ್ನು ಸ್ವಾಧೀನಕ್ಕೆ ವಶಪಡಿಸಬೇಕು ಅಂತ ಹಿಂದೆ ಅಗ್ರಿಮೆಂಟ್ ಆಗಿತ್ತು ಮತ್ತು ಲೆಟ್ರು ಸಾಕು. ಅವರು ಡಿಸೆಂಬರ್ ತಿಂಗಳಲ್ಲಿ ಅದನ್ನ ಹೈಕೋರ್ಟಲ್ಲಿ ಹೋಗಿ ಅದರ ನಮ್ಮ ಆದೇಶಕ್ಕೆ ಸ್ಟೇ ತಂದರು. ಆ ಸ್ಟೇ ಕೋರ್ಟಲ್ಲಿ ನಡೆದ್ಬಿಟ್ಟು ಮೊನ್ನೆ ನವೆಂಬರ್ 18, 2025 ಇಸ್ವಿಯಲ್ಲಿ ಅವರ ವಜಾ ಆಗಿ ಪಂಚಾಯತಿ ನಿರ್ಣಯವನ್ನು ಎತ್ತಿಡಿದೆ. ಅದರ ಪ್ರಕಾರ ನವೆಂಬರ್ 18ರಿಂದ ಇಲ್ಲಿ ತನಕ ಅವರಿಂದ ಯಾವುದೇ ಪತ್ರ ವ್ಯವಹಾರ ಯಾವುದೂ ಬರದಲೇ ಇತ್ತು ಅಂತ ಇವತ್ತು ಅವರಿಗೆ ಆ ಜಾಗವನ್ನು ನಮ್ಮ ಸುಪರ್ದಿಗೆ ತಗೊಂಡು ಬೀಗ ಹಾಕಿ ನಮ್ಮ ಸುಪರ್ದಿಗೆ ತಗೊಂಡ್ಬಿಟ್ಟು ನಾವು ಇದಕ್ಕೆ ಕೊಟ್ಟಿದ್ದೀವಿ. ನಾವು ಪಂಚಾಯತಿಲಿ ಇಟ್ಕೊಂಡಿದ್ವಿ. ಅವ್ರಿಗೆ ನೋಟಿಸ್ ಸಹ ಕೊಟ್ಟಿದ್ದೀವಿ. ಅದು ಅನಿಸಿದ್ವಿ. ಮತ್ತು ಆ ಓನರಿಗೆ ಆ ಕ್ಯೂರಿಂಗ್ ವರ್ಸು ಇದು ಮಾಡಿದವರಿಗೆ ಫೋನ್ ಮಾಡಿದ್ರು ಅವ್ರು ಸಿಕ್ಕಿಲ್ಲ. 3-4 ದಿವಸ ಫೋನ್ ಮಾಡಿದ್ರು ಸಿಕ್ಕಿಲ್ಲ. ಅವರಿಗೂ ಸಹ ಇದು ನೋಟಿಸ್ ಜಾರಿ ಮಾಡಿದೆ. 7 ದಿವಸದೊಳಗೆ ಅವ್ರು ಲಿಖಿತ ರೂಪದಲ್ಲಿ ನಮ್ಮ ಗ್ರಾಮ ಪಂಚಾಯತಿಗೆ ಅವ್ರ ಸಾಮಾನು ಸಾಮಗ್ರಿಗಳನ್ನು ತಗೊಂಡೋಗೋದಕ್ಕೆ ಅವಕಾಶ ಕೊಟ್ಟಲ್ಲಿ ನಾವು ಪಂಚಾಯತಿ ಗ್ರಾಮ ಪಂಚಾಯತಿ ನಿರ್ಣಯನ ಮಾಡಿ ಸಭೆಯಲ್ಲಿಟ್ಟು ಮಂಡಿಸಿ ಅದನ್ನು ಇದು ಮಾಡ್ತೀವಿ. ಯಾರಿಗೂ ಅವರಿಗೆ ತೊಂದರೆ ಕೊಡಬೇಕು ಅಂತ ನಮ್ದೇನು ಉದ್ದೇಶ ಇಲ್ಲ. ಗ್ರಾಮ ಪಂಚಾಯತಿ ಆಸ್ತಿನ ನಮಗೆ ಬಸ್ ಸ್ಟ್ಯಾಂಡಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಕಳಸದಲ್ಲಿ ಈಗ ತಾಲೂಕಾಗಿರೋದ್ರಿಂದ ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಮಾಡಬೇಕು ಅಂತ ಹಿಂದಿನ ಸಭೆಯಲ್ಲಿ ನಿರ್ಣಯ ಆಗಿದೆ. ಇದಿಷ್ಟು ಜಾಗನ ಬಸ್ ಸ್ಟ್ಯಾಂಡ್ ಮಾಡಿದರೆ ಜನರಿಗೂ ಒಳ್ಳೆಯದಾಗುತ್ತೆ. ಇದು ಸಭಾ ನಿರ್ಣಯ ಆಗಿದೆ. ಇದು ಗ್ರಾಮ ಪಂಚಾಯತಿಗೆ ಹೆಸರಿನಲ್ಲಿರುವಂಥ ಪಾಣಿ ಜಾಗ. ಇದನ್ನು ನಮ್ಮ ಗ್ರಾಮ ಪಂಚಾಯತಿಗೆ ಉಳಿಸ್ಕೊಳ್ಬೇಕು ಅಂತೇಳಿ ಈ ವ್ಯವಸ್ಥೆ ಮಾಡಿದ್ದೀನಿ. ಇದಕ್ಕೆ ಸಹಕರಿಸ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನೀರುಂಟಾ ಇದು ಕಂಟುತ್ತಾರೆ ಹೋಟೆಲ್ಗೆ ಹೋಗಿ ನೀರು ಬಾಟ್ಲಿ ಬನ್ನಿ ಯಾರು ಅಯ್ಯಪ್ಪ ಆಯ್ತು ಪರವಾಗಿಲ್ಲ ಸಾಕು. ಇದಕ್ಕಲ್ಲ ಈಗ ಇಲ್ಲಿ ಇಲ್ಲಿಗೆ ಒಂದು ಬ್ಯಾನರ್ ಕಟ್ಟಿ ಆಯ್ತು ಮಾಡ್ರಿ. ಅಕ್ಟೋಬರ್ಗೆ ಮುಗಿಯಿತು. ಕೋರ್ಟಲ್ಲಿ ವಿಕೆಟ್ ಆಗಿದೆ. ಅಲ್ಲ ಅದನ್ನ ಸರ್ಕಾರ ದುಡ್ಡು ನಮ್ದು ರೋಡ್ ಇದು ಪ್ರೈವೇಟು ಅಂತ ಕೇಸ್ ಭಾರಿ ಚಂದ ಬಸ್ ಸ್ಟ್ಯಾಂಡ್
ಆಮೇಲೆ ನಮ್ಮ ಫಾರೆಸ್ಟ್ ಆಫೀಸ್ ಮತ್ತು ನಮ್ದು ಬಿಲ್ಡಿಂಗ್ ಇದೆಯಲ್ಲ ಅವನು ಹೊಡೆದ್ರೆ ಅದು ಹಾಳಾಗುತ್ತೆ. ಫಾರೆಸ್ಟ್ ಆಫೀಸ್ ಬೇರೆ ಅಲ್ಲ ಅಂಶ ಅದರಿಂದ 5 ಅಡಿ ಹಿಂದೆ ಅಲ್ಲಿಂದ ಈಚೆ ಕಾಯಲಾಗಿದೆ ಮಂಡೆಕಾಯಿ ಮಂಡೆಕಾಯಿ ಬಿಟ್ಟು ಸರಿ ಮಗಕ್ಕೆ ಹೊಡಿ. ಅಲ್ಲಿ ಎಷ್ಟು ದಪ್ಪ ಇದೆ ಇಷ್ಟೇ ಉದ್ದ ಪೀಸ್ ಮಾಡೋದು. ಹೌದಾ ನನ್ನಿನ್ ಕೊಡಿಗೆ ಅದು ಬ್ಯಾಗಿಲಿ ಒಳ್ಳೆ ಕುಡಿಗಾರಲ್ಲ ನೀರು ಕಮ್ಮಿ ಆಗುತ್ತೆ ಅವಾಗ ಬಾವಿ ನೀರು ಬೇಕು ಮತ್ತು ಮಳೆಗಾಲದಲ್ಲಿ ಕಳ್ಕೊಳ್ಳ ಅವಾಗ ಬಾವಿ ನೀರು ಬೇಕು. ಎಷ್ಟು ತನಕ ಇರ್ಬೇಕು? ನಿಮಗೂ ಏರಿಯಾ ಒಂದು ಕಡೆ ಆಗ್ಬೇಕಲ್ಲ ಇಲ್ಲೇ ಎಲ್ಲ ಆಗ್ಲಿಲ್ಲ, ನಿಮ್ಮ ಸ್ವಲ್ಪ ಹೇಳಿದ್ದೀವಿ ಅಲ್ಲಿ ನಮ್ದು ಒಂದು ಬಿಲ್ಡಿಂಗ್ ಕೊಡ್ತೀವಿ ಒಂದು ವಾರ. ಹೇಳಿ ಸರ್ಕಾರಿ ಜಾಗ ಸುತ್ತಿಗೆ ನಮ್ಮದು
12-15ಕ್ಕೆ ಚಿಕ್ಕಮಗಳೂರು ಜಿಲ್ಲೆ ತಾಲೂಕು ಕಳಸಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅರಮನೆಮಕ್ಕಿ ಸರ್ವೆ ನಂಬರ್ 385 ಪಿ ರಲ್ಲಿ ಬಾಲಕೃಷ್ಣ BL ಬಿನ್ ಲೇಟ್ ಲಿಂಗೇಗೌಡ ಇವರಿಗೆ ದಿನಾಂಕ 1-11-2019 ರಿಂದ 31-12-2024 ಅವಧಿವರೆಗೆ ನೆಲ ಬಾಡಿಗೆ ಕರಾರು ನೀಡಲಾಗಿತ್ತು. ಈ ಅವಧಿಯು ಮುಕ್ತಾಯಗೊಂಡಿದ್ದು ಇವರಿಗೆ ದಿನಾಂಕ 5-12-2021 ನೋಟಿಸ್ ನೀಡಲಾಗಿತ್ತು. ಯಥಾಸ್ಥಿತಿಯಲ್ಲಿ ಸದರಿ ಜಾಗವನ್ನು ಗ್ರಾಮ ಪಂಚಾಯತ್ ಕೋರಲಾಗಿತ್ತು. ಆದರೆ ಸದರಿಯವರು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಪಿಟಿಷನ್ ನಂಬರ್ 34-739/2024ರಂತೆ ಗ್ರಾಮ ಪಂಚಾಯತಿ ವಿರುದ್ಧ ಪ್ರಕರಣ ದಾಖಲಿಸಿದ್ದರು. ಆದರೆ ಈ ಪ್ರಕರಣವನ್ನು ದಿನಾಂಕ 18-11-2025ರಂದು ಮಾನ್ಯ ಉಚ್ಚ ನ್ಯಾಯಾಲಯವೇ ವಜಾಗೊಳಿಸಿ ಆದೇಶ ನೀಡಿರುತ್ತದೆ. ಆದಾಗ್ಯೂ ದಿನಾಂಕ 29-11-2025ರಂದು ನಡೆದ ಕಳಸಾ ಗ್ರಾಮ ಪಂಚಾಯಿತಿ ಸದಸ್ಯರ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನಿಸಿದಂತೆ ಈ ದಿನಾಂಕ 8-12-2025ರಂದು ಮಧ್ಯಾಹ್ನ 12:15ರಿಂದ 1:30ರವರೆಗೆ ಕಳಸಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಮತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಕವೀಶ್, ದ್ವಿತೀಯ ದರ್ಜೆ ಲೆಕ್ಕಸಾಕರಾದ ಆದರ್ಶ ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಾದ ಹನುಮ ಎಲ್, ಸಿದ್ನ ಎಸ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಸುನೀತಾ ಕುಮಾರಿ, ಉಪಾಧ್ಯಕ್ಷರಾದ ಭಾಸ್ಕರ ಕೆಕೆ, ಗ್ರಾಮ ಪಂಚಾಯತ್ ಸದಸ್ಯರಾದ MB ಸಂತೋಷ್, ರಂಗನಾಥ್ KS, ಹಿರಿಯ ಸದಾನಂದ, ರತಿ, ವೀರೇಂದ್ರ, ಉಷಾ, ಶ್ರೀಮತಿ, ಭಾಸ್ಕರ, ಅಭಿಷೇಕ್, ಸರಸ್ವತಿ, ಪಾಪಣ್ಣ, ಪವಿತ್ರ, ವಿಶ್ವನಾಥ, ಸುಂದರ್ ಶೆಟ್ಟಿ, ಮಹೇಶ್, ಕಾರ್ತಿಕೇಯ ಶಾಸ್ತ್ರಿ, ರವಿರಾವ್ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ವಿಡಿಯೋ ಚಿತ್ರೀಕರಣ ಮತ್ತು ಪತ್ರಿಕಾ ಹಾಗೂ ಮಾಧ್ಯಮದವರ ಸಮ್ಮುಖದಲ್ಲಿ ಅರಮನೆಮಕ್ಕಿ ಸರ್ವೆ ನಂಬರ್ 385 ಪಿ ರಲ್ಲಿ ಕಳಸಾ ಕಾಫಿ ಕ್ಯೂರಿಂಗ್ ವರ್ಕ್ಸ್ ಅರಮನೆಮಕ್ಕಿಯಲ್ಲಿ ವಾಣಿಜ್ಯ ಚಟುವಟಿಕೆ ನಡೆಸಲು ನೀಡಿದ್ದ ಗೇಟ್ಗಳಲ್ಲಿ 4 ಗೇಟ್ಗಳಿಗೆ ಮತ್ತು 1 ಕೊಠಡಿಗೆ ಬೀಗ ಹಾಕಿ ಸೀಲ್ ಮಾಡಲಾಗಿದೆ. 1 ಗೇಟಿಗೆ 2 ಬೀಗ, ಹಿಂಭಾಗದ ಇನ್ನೊಂದು ಗೇಟಿಗೆ 1 ಬೀಗ, ಬಲಭಾಗದ 1 ಗೇಟ್ಗೆ 1 ಬೀಗ, ಕೊಠಡಿಗೆ 1 ಬೀಗ ಹಾಕಿ ಸೀಲ್ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಮಾಜರುದಾರರು ಹಾಜರಿದ್ದು ನಾವುಗಳು ಓದಿಸಿ ಕೇಳಿ ತಿಳಿದುಕೊಂಡು ಈ ಮಹಜರು ಸರಿ ಇರುತ್ತದೆ ಎಂದು ಒಪ್ಪಿರುತ್ತೇವೆ ಹಾಗೂ ಸೀಲ್ ಮಾಡಿದ ಗೇಟ್ಗಳಿಗೆ ನೋಟಿಸ್ ಅನ್ನು, ತಿಳುವಳಿಕೆ ಪತ್ರ ಮತ್ತು ಪ್ರಕಟಣೆ, ಬ್ಯಾನರ್ ಹಾಗೂ 2 CC ಕ್ಯಾಮೆರಾಗಳನ್ನು ಅಳವಡಿಸಿ ಈ ಆಸ್ತಿಯು ಕಳಸಾ ಗ್ರಾಮ ಪಂಚಾಯತ್ಗೆ ಕಳಸಾ 385 ಪಿ ರ ನಿವೇಶನ ಎಂದು ನಾಮಫಲಕದ ಬ್ಯಾನರ್ ಅನ್ನು ಪಂಚರ ಸಮ್ಮುಖದಲ್ಲಿ ಸೀಲ್ ಮಾಡಿ ಈ ಮೇಲ್ಕಂಡ ಪ್ರಕ್ರಿಯೆಗಳನ್ನು ಮಾಡಿರುತ್ತೇವೆ. ಪಂಚರು ಈ ಮಹಜರನ್ನು ಓದಿಸಿ ಕೇಳಿ ತಿಳಿದುಕೊಂಡು ಒಪ್ಪಿ ಈ ಕೆಳಕಂಡಂತೆ ಸಹಿ ಮಾಡಿರುತ್ತೇವೆ. ನಮ್ ಗ್ರಾಮ ಪಂಚಾಯತಿ ಒಂದು ಸ್ವತ್ತಿತ್ತು, ಅದನ್ನ ಸ್ವಾಧೀನ ತಗೋಣ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.